ಇದು ಶೇಂಗಾ ಹೋಳಿಗೆ ಮಾಡಲು ವಿಧಾನ. ಈಗ ಮೊದಲಿಗೆ ನಾವು ಆ್ಯಕ್ಚುಲಿ ಶೇಂಗಾ ಹೋಳಿಗೆ ಮಾಡೋಕೆ ಏನೇನು ತೊಗೋಬೇಕಂದ್ರೆ ಮೈದಾ ಹಿಟ್ಟು, ಶೇಂಗಾ, ಬೆಲ್ಲ, ಸ್ವಲ್ಪ ಹಾಲು. ಅದನ್ನು ವಿಡಿಯೋ ಮಾಡ್ಕೊಳೋದು ಮರ್ತುಬಿಟ್ಟೆ. ಫಸ್ಟ್ ಟೈಮ್ ಯೂಟ್ಯೂಬ್ ಇದು ಮಾಡ್ತಾಯಿದ್ದೀನಿ. ಓಕೆ, ಅದಕ್ಕೆ ಸಾರಿ ಇರಲಿ. ಈಗ ನಾನು ಮೊದಲಿಗೆ ಮೈದಾ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಪುರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಭಾಳ ಗಟ್ಟಿನೂ ಅಲ್ಲ, ಭಾಳ ಮೆದುನೂ ಅಲ್ಲ, ಈ ಹದಕ್ಕೆ ಕಲಿಸ್ಕೊಂಡು ಅದಕ್ಕೆ ನೀರೆಲ್ಲ ಹಾಕಿ ಕಲಸಿದ ಮ್ಯಾಗೆ ನೀಟಾಗಿ ಅದನ್ನು ಒತ್ತಿಟ್ಟು ಅದ್ರ ಮ್ಯಾಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ ನೆನೆಯಕ್ಕೆ ಬಿಡಬೇಕು. ಹೆಚ್ಚು ಕಡಿಮೆ ಈಗ ನಾನು ಬೆಳಗ್ಗೆ 9 ಗಂಟೆಗೆ ನಾನು ಕಲ್ಸಕ್ಕೆ ಕುಂತೀನಿ. ನಾವು ಭಾಳ ಮಾಡ್ತಿರೋದ್ರಿಂದ ಮನೆಗೆ ಹಬ್ಬಕ್ಕೆ ಹಾಗಾಗಿ ನಾನು ಭಾಳ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದ್ರೊಳಗೆ ನಾನು ಶೇಂಗಾ ಹೋಳಿಗೆ ಎಳ್ಳೆಳ್ಳು ಕೂಡೆ ಮಾಡೋದ್ರಿಂದ ಅದು 2-3 ಅವರ್ಸ್ ನೆನೀತಂದ್ರೆ ಚಲೋ ಹೋಳಿಗೆ ಬರ್ತಾವೆ. ಅದನ್ನು ನೆನೆಯಕ್ಕೆ ಬಿಟ್ಟೆ. ನೆಕ್ಸ್ಟ್ ಈಗ ಶೇಂಗಾನ ಹುರ್ಕೊಳತ್ತೀನಿ. ಶೇಂಗಾದ ರೆಡಿ ಮಾಡ್ಕೋಬೇಕಲ್ಲ. ನಾವು ಯಾವ ಥರ ಹುರ್ಕೋತೀವಲ್ಲ, ಚಟ್ನಿಗಾತು ಉಂಡಿಗಾತು ಹುರ್ಕೋತಿಲ್ಲ, ಅದೇ ಥರನ ಸಿಮ್ಮಾಗಿಟ್ಟು ಹುರ್ಕೊಂಡಾದ್ಮೇಲೆ ಅವನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಬಟ್ಲದ ಹಿಂಬದಿಯಿಂದ ಅದನ್ನು ಪ್ರೆಸ್ ಮಾಡಿ ತೆಗಿಬೇಕು. ಎಲ್ಲನೂ ಸಿಪ್ಪೆ ತೆಗೆದು ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಒಳಗೆ ನಾನು ಒಂದಿಷ್ಟು ಶೇಂಗಾ ಹಾಕ್ಕೊಂಡಿನಿ, ಒಂದಿಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ನಾನು ಅಂದಾಜು ಮಾಡಿದೆ. ಭಾಳ ಮಾಡ್ತಿರೋದ್ರಿಂದ ನಿಮಗೆ ನಾನು ಇಷ್ಟಿಷ್ಟು ತೊಗೋಬೇಕಂತಂದಿದ್ದಿಲ್ಲ. ಅದು ಹದ ಹೆಂಗೆ ಬರಬೇಕು ನಾನು ಕರೆಕ್ಟಾಗಿ ತೋರಿಸ್ತೀನಿ ನಿಮ್ಗೆ. ಅದು ಶೇಂಗಾ ಹಾಕ್ಕೊಂಡೆ, ಎಷ್ಟಿತ್ತಲ್ಲ ಬ್ಲೇಡ್ ಇದೆಯಲ್ಲ ಅಷ್ಟು ಶೇಂಗಾ ಹಾಕ್ಕೊಂಡು ಅದ್ರ ಮೇಲೆ ಒಂದಿಷ್ಟು ಬೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿದೆ. ಈಗ ನೋಡಿರಿ ನಾನು ಮುಟ್ಗಿ ಮಾಡತ್ತೀನಿ. ಆ ಮುಟ್ಗಿ ನೀಟಾಗಿ ಕುಂದಿರ್ಬೇಕು. ಇದು ನೀಟಾಗಿ ಕುಂತಿಲ್ಲ ಅಂದ್ರೆ ನಾನು ಹಿಂಗೆ ಒತ್ತಿದ್ಕೊಳ್ಳಿ ಒಂದು ಉಂಡೆ ಆಗಬೇಕದು, ಅಂದ್ರೆ ಬೆಲ್ಲ ಹದ. ಅದಕ್ಕಂತ ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ನೀಟಾಗಿ ಕ್ರಷ್ ಮಾಡಿದ್ರೆ ಇದು ಉಂಡೆ ಕರೆಕ್ಟಾಗಿ ಹದ. ನೋಡ್ರಿ ನಾನು ತೋರ್ಸಾತಿಲ್ಲ. ಈ ಹದಕ್ಕೆ ಕರೆಕ್ಟಾಗಿ ಉದುರಾಗಿ ಪುಡಿ ಬರಬಾರ್ದು ನಾವು ಉಂಡೆ ಮಾಡ್ಕೊಂಡಾಗ. ಇದು ನೋಡಿರಿ ಒಂದು ಉಂಡೆ ಮಾಡಿ ತೋರ್ಸಾತೀನಿ. ಕರೆಕ್ಟಾಗಿ ಉಂಡೆ ಶೇಪ್ನಾಗ ಕುತ್ಕೊಂತು ನಮ್ಗೆ ಕರೆಕ್ಟಾಗಿ. ಇದು ಬೆಲ್ಲ ನಮ್ಮ ಮಿದು ಇರೋದ್ರಿಂದ ನಾನು ಹಾಲು ಚಿಮ್ಕೊಡೋದಿಲ್ಲ. ಆ್ಯಕ್ಚುಲಿ ಅದು ಸ್ವಲ್ಪ ಬೆಲ್ಲದ ಮೇಲೆ ಹೋಗುತ್ತಲ್ಲ, ಕೆಲವೊಂದು ಒಣ ಬೆಲ್ಲ ಇರ್ತೈತಿ, ಲೈಕ್ ಮಂಡ್ಯ ಉಂಡೆ ಬೆಲ್ಲ, ಅದೊಂದು ಸ್ವಲ್ಪ ಕರೆಕ್ಟಾಗಿ ಇದು ಬರೋಂಗಿಲ್ಲ. ಅವಾಗ ನಾವೇನು ಮಾಡಬೇಕು, ಒಂದಿಷ್ಟು ಹಾಲು ಚಿಮ್ಮಕ್ಕೆ ಹೊಡ್ಕೋತಾ ಇಲ್ಲಿ ಸೈಡಿಗೆ ನೋಡಿರಿ ಹಾಲು ಇಟ್ಕೊಂಡಿನಿ. ಈ ಹಾಲನ್ನ ಒಂದು ಸ್ವಲ್ಪ ಚಿಮ್ಮಕ್ಕೆ ಹೊಡ್ಕೊತ ಉಂಡೆ ಮಾಡಿ ಇಟ್ಕೋಬೇಕು. ನಾ ಯಾಕೆ ಚಿಮ್ಮಕ್ಕೆ ಹೊಡ್ಕೊಂಡಿಲ್ಲ ಅಂದ್ರೆ ಬೆಲ್ಲನ ಮಿದು ಇರೋದ್ರಿಂದ ಇನ್ನೂ ಸ್ವಲ್ಪ ಚಿಮ್ಮಕ್ಕೆ ಹೊಡ್ಕೊಂಡು ಅಂದ್ರೆ ನೆನೆದು ಕರೆಕ್ಟಾಗಿ ಬರೋಂಗಿಲ್ಲ. ಹಾಗಾಗಿ ಇಷ್ಟಿಷ್ಟು ಮೊದಲೆಲ್ಲ ನಾವು ಉಂಡೆ ಮಾಡಿ ರೆಡಿ ಇಟ್ಕೊಂಡ್ರೆ ನಮಗೆ ಶೇಂಗಾ ಹೋಳಿಗೆಗೆ ಕರೆಕ್ಟಾಗಿ ಫಾಸ್ಟಾಗಿ ಆಕೈತಿ. ಮತ್ತು ಒಂದೇ ಉಂಡೆ ಮಾಡೋದು, ಒಂದೇ ಸ್ಟಫ್. ಈಗ ಹೋಳಿಗೆಗೆ ನಾವು ಹೆಂಗೆ ಒಬ್ಬಟ್ಟು ಅಂತಿರಲ್ಲ, ಅದಕ್ಕೆ ಹೆಂಗೆ ಸ್ಟಫ್ ಮಾಡ್ಕೊಂಡು ಅದೇ ಥರ. ಈಗ ನೋಡಿರಿ ನಾನು ಹಿಟ್ಟು ನೆನೆಸಿಟ್ಟಿದ್ನೆಲ್ಲ ಅದು ಚಲೋ ಅದಕ್ಕೆ ನೆಂದೈತಿ. ಇದನ್ನು ನಾವು ಈಗ ಎಣ್ಣೆ ಹಚ್ಚಿ ಕ್ಲೀನಾಗಿ ಮಿದ್ಕೊಂಡು ಒಂದೊಂದು ಉಳ್ಳಿ ಮಾಡಿಕೊಂಡು ಬರಬೇಕು. ಈ ಹದ ಗೊತ್ತಾಗತ್ತೈತೆ ಅನಿಸ್ತೈತಿ ನಿಮ್ಗೆ. ಈಗ ನೋಡ್ರಿ ನಾನು ಎಣ್ಣೆ ಹಚ್ಚಿ ನಾನು ಮಿದ್ಕೊಳತ್ತೀನಿ. ಇಷ್ಟಿಷ್ಟು ಉಳ್ಳಿ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದು ಪುರಿದು ಮಾಡ್ಕೋತೀವಲ್ಲ, ಪುರಿದು ಕೆಲವೊಬ್ರು ಚಿಕ್ಕ ಮಾಡ್ಕೋತಾರೆ. ಇದು ಒಂದು ಹದಕ್ಕೆ ಒಂದು ಸ್ವಲ್ಪ ಅದು ಉಂಡೆ ಮಾಡ್ಕೊಂಡಿವಲ್ಲ, ಉಂಡೆಗೆ ಎಷ್ಟು ಬೇಕಾಗ್ತೈತೆ ಅಷ್ಟು ನಾವು ಸ್ಟಫಿಂಗಿಗೆ ಇದನ್ನು ತೊಗೋಬೇಕು. ಮೈದಾ ಹಿಟ್ಟಿನ ಉಂಡೆ ತೊಗೋಬೇಕು. ನಾನೇನು ಮಾಡತ್ತೀನಿ, ಸ್ವಲ್ಪ ಕೈಲೇನ ಅಗಲ್ ಮಾಡ್ಕೊಳತ್ತೀನಿ. ನನಗೆ ಅದೇ ರೂಢಿ ಇರೋದ್ರಿಂದ. ನಾವು ಲತ್ತು ಗುಣಿಗೆಲ್ಲ ಮಾಡ್ಕೋಬೋದು. ಈಗ ನೋಡಿರಿ ಸ್ಟಫಿಂಗ್ ಹೆಂಗೆ ನಾವು ಉಂಡೆ ಮಾಡಿಟ್ಕೊಂಡಿಲ್ಲ ಅದನ್ನು ನಾವು ಈ ಥರ ಸ್ಟಫ್ ಮಾಡ್ಕೋಬೇಕು. ನಾ ಕೈಯಾಗ ಸ್ಟಫ್ ಮಾಡ್ಕೊಳೋದು ರೂಢಿ ನನಗೆ, ಹಂಗಾಗಿ ಕೈಯಾಗ ಸ್ಟಫ್ ಮಾಡ್ಕೊಳತ್ತೀನಿ. ನಾವು ಎಲ್ಲನೂ ಮೊಮ್ಮಕ್ಕಳೇ ಮಾಡಿಟ್ಕೋಬಾರ್ದು. ಮಾಡಿಟ್ಕೊಂಡ್ರೆ ಏನಾಕ್ಕವು ಬೇಯಿಸೋ ಮುಂದೆ ಎಲ್ಲನೂ ಅಂಟ್ಕೊಂಡು ಹರಿದು ಬಿಡ್ತಾವೆ. 2 ಉಂಡೆ ಮಾಡಿಟ್ಕೊಂಡು ಆಗ ಲಟ್ಟಿಸಿ ಆಗ ಬೇಯಿಸ್ಬೇಕು. ನಾವು ಇಷ್ಟು ಉಂಡೆ ಮಾಡಿ ಸ್ಟಫ್ ಮಾಡಿ ಇಟ್ಕೊಂಡು ಲಟ್ಟಿಸ್ತೀವಿ ಅಂದ್ರೆ ಬರೋಂಗಿಲ್ಲ, ಯಾಕಂದ್ರೆ ಡ್ರೈ ಆಗಿಬಿಡ್ತಾವೆ. ಎಣ್ಣೆ ಹಾಕಿ ನಾವು ಶೇಂಗಾ ಹೋಳಿಗೆ ಯಾವಾಗೂ ಬೇಯಿಸ್ಕೋಬಾರ್ದು. ನೋಡ್ರಿ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ಅಥವಾ ಮೈದಾ ಹಿಟ್ಟು ಹಚ್ಚಿ ನಾವು ಲಟ್ಟಿಸ್ಕೊಂಡ್ವಿ. ಇದನ್ನು ಲಟ್ಸಿದ್ದನ್ನು ಆಗಾಗ ಬೇಯಿಸ್ಕೊಂಬಿಡ್ಬೇಕು. ಹೌದ್ರಿ, ಇಷ್ಟು ಒಂದೊಂದೇ ನೀಟಾಗಿ ಬೇಯಿಸ್ಕೋಬೇಕು. ಭಾಳೊತ್ತೂ ಬಿಡಬಾರ್ದು, ಹತ್ಕೊತಾವು. ಹಿಂಗೆ ಮಾಡ್ಕೊಂಡು ಈ ಥರ ಬೇಯಬೇಕು ಅಂದ್ರೆ ಒಟ್ಟು ಹರಿಯಂಗಿಲ್ಲ, ಚಲೋ ಹೋಳಿಗೆ ಬರ್ತಾವ್ರಿ. ಬೇಯಿಸ್ಕೊತ ನಾ ಕೆಳಗೆ ಒಂದು ನ್ಯೂಸ್ ಪೇಪರ್ ಹಾಕೀನಿ ರೀ. ಆ ನ್ಯೂಸ್ ಪೇಪರ್ ಮೇಲೆ ಹಾಕಿಬಿಡ್ಬೇಕು. ತೀರಾ ನಾವು ಕಪ್ಪಾಗೋಂಗೆ ಬೇಯಿಸಿದ್ರೆ ಅವು ಲಟ್ ಅಂತ ಮುರಿತಾವೆ.